ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಫ್ರಿಡ್ಜ್ನಲ್ಲಿ ಹಾಲನ್ನು ಇಡೋದು ಮರೆತುಬಿಟ್ಟಿದ್ದೆ. ನೆನಪು ಬಂದಾಗ ಅದನ್ನು ಕಾಸಕ್ಕೆ ಹೋದರೆ ಆ ಹಾಲು ಒಡೆದು ಹೋಗಿರುವ ಥರ ಕಂಡಿತ್ತು. ಅದಕ್ಕಾಗಿ ಈ ಹಾಲನ್ನು ವೇಸ್ಟ್ ಮಾಡಬಾರ್ದಂತ ಕಾಯುತ್ತಿರುವ ಹಾಲಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಚೆನ್ನಾಗಿ ಒಡೆದುಕೊಂಡ್ಬಿಟ್ಟೆ. ಒಡೆದಿರುವ ಹಾಲನ್ನು ತೆಗೆದುಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಬಿಳಿ ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ಟು ಅದರಿಂದ ಈ ಥರ ಪನ್ನೀರ್ ಬಂದಿದೆ. ಮತ್ತೆ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಹಾಲನ್ನು ಕಾಸ್ಕೊಳ್ತಾ ಇದ್ದೀನಿ. ಅದರ ಒಳಗಡೆ ಕೆನೆ ಬರುವ ತನಕ ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಆರಿಸ್ಕೊಳ್ತಾ ಇದ್ದೀನಿ. ಆರಿಸಿಕೊಂಡಿಂದ ಒಂದು ಬಟ್ಲದಷ್ಟು ಹಾಲಿನ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಾಲಿಗೆ ಪೌಡ್ರನ್ನು ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕಿತ್ತು, ಆದರೆ ನಾನು ಮರೆತುಬಿಟ್ಟಿದ್ದೆ. ಅದಕ್ಕಾಗಿ ಬಿಸಿಯಾಗಿರುವ ಹಾಲನ್ನು ಆರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಲಿನ ಪೌಡರ್ ಚೆನ್ನಾಗಿ ಬೆರೆಯುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗಂಟು ಇರಲಾರದ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದರ ಹಾಲಿಗೆ ಒಂದು ತಟ್ಟೆಗೂ ನೀರು ಹಾಕಬಾರ್ದು, ಗಟ್ಟಿ ಹಾಲು ಆಗಿರಬೇಕು. ಮತ್ತು ಪೌಡ್ರ್ ಹಾಕೋದ್ರಿಂದ ಇನ್ನಿಷ್ಟು ಗಟ್ಟಿಯಾಗಿಬಿಡುತ್ತೆ. ಈಗ ಹಾಲಿನಿಂದ ಬಂದಿರುವ ಪನ್ನೀರನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಮತ್ತೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಬಿಟ್ಟು ಹಾಲು ಇಂಗುವ ತನಕ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವುದೇ ವಸ್ತು ಹಾಳು ಮಾಡಬಾರ್ದಂತ ಕಸದಿಂದ ರಸ ಮಾಡಿಕೊಂಡು ಭರ್ಜರಿಯಾದ ಕಲಾಕಂದನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. 4-5 ಏಲಕ್ಕಿ ಪೌಡ್ರನ್ನು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೈ ಬಿಡದೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಹಾಲು ಸಿಹಿ ಆಗಿರುವುದರಿಂದ ಸಣ್ಣ ಬಟ್ಲದಷ್ಟು ಇದಕ್ಕೆ ಸಕ್ಕರೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದರೊಳಗಿನ ನೀರೆಲ್ಲ ಬತ್ತು ಹೋಗುವವರೆಗೆ ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸವರಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ರೆಡಿಯಾಗಿರುವ ಕಲಾಕಂದ್ ಮಿಶ್ರಣವನ್ನು ತಟ್ಟೆಗೆ ಸುರಿದ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಇದನ್ನು ಒತ್ತಿ ಒತ್ತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 20ರಿಂದ 30 ನಿಮಿಷ ಹೊರಗಾದರೂ ಆರಲು ಬಿಡಿ, ಇಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದರ ಮೇಲೆ ಪಿಸ್ತಾ ಅಥವಾ ಸಿಲ್ವರ್ ಪೇಪರ್ನಿಂದ ಗಾರ್ನಿಷ್ ಮಾಡಿದರೆ ದಾಣಿ ಕಲಾಕಂದನ್ನು ಮನೆಯಲ್ಲೇ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಒಡೆದಿರುವ ಹಾಲಿನಿಂದ ಮಾಡಬೇಕಂತೇನಿಲ್ಲ. ನೀವು ಪನ್ನೀರ್ ಕೂಡ ತಂದು ಇದೇ ಥರ ಮಾಡಿಕೊಂಡ್ರೆ ಸ್ಪೆಷಲ್ ಆದ ಎಲ್ಲರಿಗೂ ಇಷ್ಟವಾಗುವಂಥ ಕಲಾಕಂದನ್ನು ಮನೆಯಲ್ಲೇ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.